ಚತುರ್ಭಾಷೆಯ ತಾರೆ ಅಂತ ಪ್ರಸಿದ್ಧ ಆಗಿರುವಂಥ ಬಿ ಸರೋಜಾ ದೇವಿಯವರು ಅವತ್ತಿನ ಕಾಲದ ಸೂಪರ್ ಸ್ಟಾರ್. ಎಲ್ಲ ಭಾಷೆಯಲ್ಲಿ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್, ಎಮ್ ಜಿ ರಾಮಚಂದ್ರ, ಎನ್ ಟಿ ರಾಮರಾವ್, ದಿಲೀಪ್ ಕುಮಾರ್ ಇಂಥವ್ರ ಜೊತೆಗೆಲ್ಲ ಭಾಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಭಾಳ ಸಹಜ, ಅವ್ರ ವ್ಯಕ್ತಿತ್ವವೇ ಹಂಗಿತ್ತು. ಎರಡನೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲರ ಮನದಾಳದಲ್ಲಿ ಉರಿಯುವಂಥ ಒಂದು ಪಾತ್ರ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ವ್ಯಕ್ತಿತ್ವಕ್ಕೆ ಬಿ ಸರೋಜ ವ್ಯಕ್ತಿತ್ವ ಇಷ್ಟು ಸರಿಯಾಗಿ ಹೊಂದಾಣಿಕೆ ಆಗಿತ್ತು. ಜನ ವೀರರಾಣಿ ಕಿತ್ತೂರು ಚೆನ್ನಮ್ಮನೇ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾಳೆ. ಆ ಥರ ಅಭಿನಯ ಮಾಡೋದು ಭಾಳ ಕಷ್ಟ. ಆ ಸಾಧನೆಯನ್ನು ಬಿ ಸರೋಜಾದೇವಿ ಮಾಡಿದರು. ಪದ್ಮಶ್ರೀ, ಪದ್ಮಭೂಷಣ ಮಾಡಿದರು. ಜಯಲಲಿತಾ ಜೊತೆಗೆ ಅವ್ರು ಭಾಳ ಒಳ್ಳೆಯ ಸಂಬಂಧ ಆಯಿತು. ಒಂದು ಸತಿ ಜಯಲಲಿತಾದವ್ರು ಮಾತಾಡೋ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆ ಕನ್ನಡ ಮಾತಾಡಿದರು. ಆವಾಗ ನಾನು ಹೇಳಿದೆ, ಇಷ್ಟು ಅಚ್ಚು ಕನ್ನಡ ಮಾತಾಡ್ತೀರಾ, ಯಾಕೆ ಮಾತಾಡೋಲ್ಲ ಅಂತ. ಚೆನ್ನೈದಲ್ಲಿ ಯಾರೂ ಸಿಗೋಲ್ಲ ನಂಗೆ ಮಾತಾಡೋಕ್ಕೆ. ನನಗೆ ಯಾವಾಗ ಕನ್ನಡ ಮಾತಾಡಬೇಕು ಅಂತೀನಿ, ಸರೋಜಾದೇವಿಯವ್ರನ್ನ ಕರೆಸ್ಕೊಂಡು 2-3 ತಾಸು ಕನ್ನಡದಲ್ಲೇ ಹರಟೆ ಹೊಡಿತೀನಿ ನಾನು ಅಂತ ಜಯಲಲಿತಾ ಹೇಳಿರುವಂಥದ್ದು ಈಗ ಸ್ಮರಣೆಯನ್ನು ಮಾಡ್ಕೊಳ್ತೇನೆ. ಅತ್ಯಂತ ಸ್ನೇಹಮಿ, ವಯಸ್ಸಿಗೆ ಮೀರಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರು ಒಂದು ಪ್ರೇರಣಾ ಶಕ್ತಿಯಾಗಿದ್ದರು. ಅವರ ನಟನೆಯಿಂದ ಜೀವಂತವಾಗಿ ಎಲ್ಲ ಮನದಾಳದಲ್ಲಿ ಹಲವಾರು ವರ್ಷ ಇರ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ನೀವು ಕೂಡ ದೊಡ್ಡ ಅಭಿಮಾನಿಗಳು. ಭಾಳ ದೊಡ್ಡ ಅಭಿಮಾನಿ. ಮತ್ತು ವೈಯಕ್ತಿಕವಾಗಿ ಕೂಡ ಅವ್ರ ಜೊತೆಗೆ ಸಂಪರ್ಕ ಇತ್ತು. ಮನೆಗೆ ಬಂದಿದ್ದೇನೆ ಹಲವಾರು ಸಾರಿ. ಹಲವಾರು ಕಾರ್ಯಕ್ರಮಗಳಲ್ಲೆಲ್ಲ ನಾವು ಭಾಗವಹಿಸಿದ್ದೇವೆ. ಭಾಳ ಪ್ರೇರಣಾ ಶಕ್ತಿ ಇರುವಂಥ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು. ಎಸ್, ನನ್ನ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರ ಮಾತು. ಅವರು ಕೂಡ ನಾವು ಒಂದು ಹಳೆಯ ಒಂದು ನೆನಪನ್ನು ಹೇಳ್ತಾ ಇದ್ದರು. ಜಯಲಲಿತಾ ಅವರ ತಮಿಳುನಾಡು ಮಾಜಿ ಮುಖ್ಯಮಂತ್ರಿಗಳು ಏನಿದ್ರು, ಜಯಲಲಿತಾ ಅವರ ಜೊತೆಗಿನ ಕೆಲ ನೆನಪುಗಳನ್ನು ಹಂಚ್ಕೊಂಡಿದ್ರಂತೆ. ಏಕೆಂದರೆ ಜಯಲಲಿತಾ ಅವರು ಕೂಡ ನನ್ನ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಂತೆ. ಆ ಕನ್ನಡ ಮಾತಾಡೋದಕ್ಕೋಸ್ಕರನೇ ಅವರು ಸರೋಜಾದೇವಿ ಅವರನ್ನ ಕರೆಸ್ಕೊಂಡು ಅವ್ರ ಜೊತೆ ಮಾತಾಡಿದಂಥ ಉದಾಹರಣೆಗಳಿದೆ. ಈ ಬಗ್ಗೆ ನನ್ನ ಜೊತೆನೇ ಖುದ್ದು ಜಯಲಲಿತಾ ಅವರು ಹೇಳಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ತಮ್ಮ ಹಳೆ ನೆನಪುಗಳನ್ನು ನೆನಪಿಸ್ಕೊಂಡಿದ್ದಾರೆ. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಕೂಡ ಸರೋಜಾದೇವಿ ಅವರಿಗೆ ದೊಡ್ಡ ಅಭಿಮಾನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚತುರ್ಭಾಷೆಯ ತಾರೆ ಅಂತ ಪ್ರಸಿದ್ಧ ಆಗಿರುವಂಥ ಬಿ ಸರೋಜಾ ದೇವಿಯವರು ಅವತ್ತಿನ ಕಾಲದ ಸೂಪರ್ ಸ್ಟಾರ್. ಎಲ್ಲ ಭಾಷೆಯಲ್ಲಿ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್, ಎಮ್ ಜಿ ರಾಮಚಂದ್ರ, ಎನ್ ಟಿ ರಾಮರಾವ್, ದಿಲೀಪ್ ಕುಮಾರ್ ಇಂಥವ್ರ ಜೊತೆಗೆಲ್ಲ ಭಾಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಭಾಳ ಸಹಜ, ಅವ್ರ ವ್ಯಕ್ತಿತ್ವವೇ ಹಂಗಿತ್ತು. ಎರಡನೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲರ ಮನದಾಳದಲ್ಲಿ ಉರಿಯುವಂಥ ಒಂದು ಪಾತ್ರ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ವ್ಯಕ್ತಿತ್ವಕ್ಕೆ ಬಿ ಸರೋಜ ವ್ಯಕ್ತಿತ್ವ ಇಷ್ಟು ಸರಿಯಾಗಿ ಹೊಂದಾಣಿಕೆ ಆಗಿತ್ತು. ಜನ ವೀರರಾಣಿ ಕಿತ್ತೂರು ಚೆನ್ನಮ್ಮನೇ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾಳೆ. ಆ ಥರ ಅಭಿನಯ ಮಾಡೋದು ಭಾಳ ಕಷ್ಟ. ಆ ಸಾಧನೆಯನ್ನು ಬಿ ಸರೋಜಾದೇವಿ ಮಾಡಿದರು. ಪದ್ಮಶ್ರೀ, ಪದ್ಮಭೂಷಣ ಮಾಡಿದರು. ಜಯಲಲಿತಾ ಜೊತೆಗೆ ಅವ್ರು ಭಾಳ ಒಳ್ಳೆಯ ಸಂಬಂಧ ಆಯಿತು. ಒಂದು ಸತಿ ಜಯಲಲಿತಾದವ್ರು ಮಾತಾಡೋ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆ ಕನ್ನಡ ಮಾತಾಡಿದರು. ಆವಾಗ ನಾನು ಹೇಳಿದೆ, ಇಷ್ಟು ಅಚ್ಚು ಕನ್ನಡ ಮಾತಾಡ್ತೀರಾ, ಯಾಕೆ ಮಾತಾಡೋಲ್ಲ ಅಂತ. ಚೆನ್ನೈದಲ್ಲಿ ಯಾರೂ ಸಿಗೋಲ್ಲ ನಂಗೆ ಮಾತಾಡೋಕ್ಕೆ. ನನಗೆ ಯಾವಾಗ ಕನ್ನಡ ಮಾತಾಡಬೇಕು ಅಂತೀನಿ, ಸರೋಜಾದೇವಿಯವ್ರನ್ನ ಕರೆಸ್ಕೊಂಡು 2-3 ತಾಸು ಕನ್ನಡದಲ್ಲೇ ಹರಟೆ ಹೊಡಿತೀನಿ ನಾನು ಅಂತ ಜಯಲಲಿತಾ ಹೇಳಿರುವಂಥದ್ದು ಈಗ ಸ್ಮರಣೆಯನ್ನು ಮಾಡ್ಕೊಳ್ತೇನೆ. ಅತ್ಯಂತ ಸ್ನೇಹಮಿ, ವಯಸ್ಸಿಗೆ ಮೀರಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರು ಒಂದು ಪ್ರೇರಣಾ ಶಕ್ತಿಯಾಗಿತ್ತು. ಅವರ ನಟನೆಯಿಂದ ಜೀವಂತವಾಗಿ ಎಲ್ಲ ಮನದಾಳದಲ್ಲಿ ಹಲವಾರು ವರ್ಷ ಇರ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ನೀವು ಕೂಡ ದೊಡ್ಡ ಅಭಿಮಾನಿಗಳು. ಭಾಳ ದೊಡ್ಡ ಅಭಿಮಾನಿ. ಮತ್ತು ವೈಯಕ್ತಿಕವಾಗಿ ಕೂಡ ಅವ್ರ ಜೊತೆಗೆ ಸಂಪರ್ಕ ಇತ್ತು. ಮನೆಗೆ ಬಂದಿದ್ದೇನೆ ಹಲವಾರು ಸಾರಿ. ಹಲವಾರು ಕಾರ್ಯಕ್ರಮಗಳಲ್ಲೆಲ್ಲ ನಾವು ಭಾಗವಹಿಸಿದ್ದೇವೆ. ಭಾಳ ಪ್ರೇರಣಾ ಶಕ್ತಿ ಇರುವಂಥ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು. ಎಸ್, ನನ್ನ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರ ಮಾತು. ಅವರು ಕೂಡ ನಾವು ಒಂದು ಹಳೆಯ ಒಂದು ನೆನಪನ್ನು ಹೇಳ್ತಾ ಇದ್ದರು. ಜಯಲಲಿತಾ ಅವರ ತಮಿಳುನಾಡು ಮಾಜಿ ಮುಖ್ಯಮಂತ್ರಿಗಳು ಏನಿದ್ರು, ಜಯಲಲಿತಾ ಅವರ ಜೊತೆಗಿನ ಕೆಲ ನೆನಪುಗಳನ್ನು ಹಂಚ್ಕೊಂಡಿದ್ರಂತೆ. ಏಕೆಂದರೆ ಜಯಲಲಿತಾ ಅವರು ಕೂಡ ನನ್ನ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಂತೆ. ಆ ಕನ್ನಡ ಮಾತಾಡೋದಕ್ಕೋಸ್ಕರನೇ ಅವರು ಸರೋಜಾದೇವಿ ಅವರನ್ನ ಕರೆಸ್ಕೊಂಡು ಅವ್ರ ಜೊತೆ ಮಾತಾಡಿದಂಥ ಉದಾಹರಣೆಗಳಿದೆ. ಈ ಬಗ್ಗೆ ನನ್ನ ಜೊತೆನೇ ಖುದ್ದು ಜಯಲಲಿತಾ ಅವರು ಹೇಳಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ತಮ್ಮ ಹಳೆ ನೆನಪುಗಳನ್ನು ನೆನಪಿಸ್ಕೊಂಡಿದ್ದಾರೆ. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಕೂಡ ಸರೋಜಾದೇವಿ ಅವರಿಗೆ ದೊಡ್ಡ ಅಭಿಮಾನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚತುರ್ಭಾಷೆಯ ತಾರೆ ಅಂತ ಪ್ರಸಿದ್ಧ ಆಗಿರುವಂಥ ಬಿ ಸರೋಜಾ ದೇವಿಯವರು ಅವತ್ತಿನ ಕಾಲದ ಸೂಪರ್ ಸ್ಟಾರ್. ಎಲ್ಲ ಭಾಷೆಯಲ್ಲಿ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್, ಎಮ್ ಜಿ ರಾಮಚಂದ್ರ, ಎನ್ ಟಿ ರಾಮರಾವ್, ದಿಲೀಪ್ ಕುಮಾರ್ ಇಂಥವ್ರ ಜೊತೆಗೆಲ್ಲ
ಭಾಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಭಾಳ ಸಹಜ, ಅವ್ರ ವ್ಯಕ್ತಿತ್ವವೇ ಹಂಗಿತ್ತು. ಎರಡನೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲರ ಮನದಾಳದಲ್ಲಿ ಉರಿಯುವಂಥ ಒಂದು ಪಾತ್ರ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ವ್ಯಕ್ತಿತ್ವಕ್ಕೆ ಬೀಸೋಜ ವ್ಯಕ್ತಿತ್ವ ಇಷ್ಟು ಸರಿಯಾಗಿ ಹೊಂದಾಣಿಕೆ ಆಗಿತ್ತು. ಜನ ವೀರರಾಣಿ ಕಿತ್ತೂರು ಚೆನ್ನಮ್ಮನೇ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಆ ಥರ ಅಭಿನಯ ಮಾಡೋದು ಭಾಳ ಕಷ್ಟ. ಆ ಸಾಧನೆಯನ್ನು ಬೀಸೋಜದೇವಿ ಮಾಡಿದರು. ಪದ್ಮಶ್ರೀ ಪದ್ಮಭೂಷಣ ಮಾಡಿದರು. ಜಯಲಲಿತಾ ಜೊತೆಗೆ ಅವ್ರು ಭಾಳ ಒಳ್ಳೆಯ ಸಂಬಂಧ ಆಯಿತು. ಒಂದು ಸತಿ ಜಯಲಲಿತಾದವ್ರು ಮಾತಾಡೋ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆ ಕನ್ನಡ ಮಾತಾಡಿದರು. ಆವಾಗ ನಾನು ಹೇಳಿದೆ, ಇಷ್ಟು ಅಚ್ಚು ಕನ್ನಡ ಮಾತಾಡ್ತೀರಾ, ಯಾಕೆ ಮಾತಾಡೋಲ್ಲ ಅಂತ. ಚೆನ್ನೈದಲ್ಲಿ ಯಾರೂ ಸಿಗೋಲ್ಲ ನಂಗೆ ಮಾತಾಡೋಕ್ಕೆ. ನನಗೆ ಯಾವಾಗ ಕನ್ನಡ ಮಾತಾಡಬೇಕು ಅಂತೀನಿ, ಸರೋಜಾದೇವಿಯನ್ನ ಕರೆಸ್ಕೊಂಡು 2-3 ತಾಸು ಕನ್ನಡದಲ್ಲೇ ಹರಟೆ ಹೊಡಿತೀನಿ ನಾನು ಅಂತ ಜಯಲಲಿತಾ ಹೇಳಿರುವಂಥದ್ದು ಈಗ ಸ್ಮರಣೆಯನ್ನು ಮಾಡ್ಕೊಳ್ತೇನೆ. ಅತ್ಯಂತ ವಯಸ್ಸಿಗೆ ಮೀರಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರು ಒಂದು ಪ್ರೇರಣಾ ಶಕ್ತಿಯಾಗಿದ್ದರು. ಅವರ ನಟನೆಯಿಂದ ಜೀವಂತವಾಗಿ ಎಲ್ಲ ಮನದಾಳದಲ್ಲಿ ಹಲವಾರು ವರ್ಷ ಇರ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ನೀವು ಕೂಡ ದೊಡ್ಡ ಅಭಿಮಾನಿಗಳು. ಭಾಳ ದೊಡ್ಡ ಅಭಿಮಾನಿ. ಮತ್ತು ವೈಯಕ್ತಿಕವಾಗಿ ಕೂಡ ಅವ್ರ ಜೊತೆಗೆ ಸಂಪರ್ಕ ಇತ್ತು. ಮನೆಗೆ ಬಂದಿದ್ದೇನೆ ಹಲವಾರು ಸಾರಿ. ಹಲವಾರು ಕಾರ್ಯಕ್ರಮಗಳಲ್ಲೆಲ್ಲ ನಾವು ಭಾಗವಹಿಸಿದ್ದೇವೆ. ಭಾಳ ಪ್ರೇರಣಾ ಶಕ್ತಿ ಇರುವಂಥ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು. ಎಸ್, ನನ್ನ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರ ಮಾತು. ಅವರು ಕೂಡ ನಾವು ಒಂದು ಹಳೆಯ ಒಂದು ನೆನಪನ್ನು ಹೇಳ್ತಾ ಇದ್ರು. ಜಯಲಲಿತಾ ಅವರ ತಮಿಳುನಾಡು ಮಾಜಿ ಮುಖ್ಯಮಂತ್ರಿಗಳು ಏನಿದ್ರು, ಜಯಲಲಿತಾ ಅವರ ಜೊತೆಗಿನ ಕೆಲ ನೆನಪುಗಳನ್ನು ಹಂಚ್ಕೊಂಡಿದ್ರಂತೆ. ಯಾಕಂದರೆ ಜಯಲಲಿತಾ ಅವರು ಕೂಡ ನನ್ನ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಂತೆ. ಆ ಕನ್ನಡ ಮಾತಾಡೋದಕ್ಕೋಸ್ಕರನೇ ಅವರು ಸರೋಜಾದೇವಿ ಅವರನ್ನ ಕರೆಸ್ಕೊಂಡು ಅವ್ರ ಜೊತೆ ಮಾತಾಡಿದಂಥ ಉದಾಹರಣೆಗಳಿದೆ. ಈ ಬಗ್ಗೆ ನನ್ನ ಜೊತೆನೇ ಖುದ್ದು ಜಯಲಲಿತಾ ಅವರು ಹೇಳಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ತಮ್ಮ ಹಳೆ ನೆನಪುಗಳನ್ನು ನೆನಪಿಸ್ಕೊಂಡಿದ್ದಾರೆ. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಕೂಡ ಸರೋಜಾದೇವಿ ಅವರಿಗೆ ದೊಡ್ಡ ಅಭಿಮಾನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾಮರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚತುರ್ಭಾಷೆಯ ತಾರೆ ಅಂತ ಪ್ರಸಿದ್ಧ ಆಗಿರುವಂಥ ಬಿ ಸರೋಜಾದೇವಿಯವರು ಅವತ್ತಿನ ಕಾಲದ ಸೂಪರ್ ಸ್ಟಾರ್. ಎಲ್ಲ ಭಾಷೆಯಲ್ಲಿ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್, ಎಂ ಜಿ ರಾಮಚಂದ್ರ, ಎನ್ ಟಿ ರಾಮರಾವ್, ದಿಲೀಪ್ ಕುಮಾರ್ ಇಂಥವ್ರ ಜೊತೆಗೆಲ್ಲ ಭಾಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಭಾಳ ಸಹಜ, ಅವ್ರ ವ್ಯಕ್ತಿತ್ವವೇ ಹಂಗಿತ್ತು. ಎರಡನೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲರ ಮನದಾಳದಲ್ಲಿ ಉರಿಯುವಂಥ ಒಂದು ಪಾತ್ರ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ವ್ಯಕ್ತಿತ್ವಕ್ಕೆ ಬೀಸೋಜ ವ್ಯಕ್ತಿತ್ವ ಇಷ್ಟು ಸರಿಯಾಗಿ ಹೊಂದಾಣಿಕೆ ಆಗಿತ್ತು. ಜನ ವೀರರಾಣಿ ಕಿತ್ತೂರು ಚೆನ್ನಮ್ಮನೇ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಆ ಥರ ಅಭಿನಯ ಮಾಡೋದು ಭಾಳ ಕಷ್ಟ. ಆ ಸಾಧನೆಯನ್ನು ಬೀಸೋಜದೇವಿ ಮಾಡಿದರು. ಪದ್ಮಶ್ರೀ ಪದ್ಮಭೂಷಣ ಮಾಡಿದರು. ಜಯಲಲಿತಾ ಜೊತೆಗೆ ಅವ್ರು ಭಾಳ ಒಳ್ಳೆಯ ಸಂಬಂಧ ಆಯಿತು. ಒಂದು ಸತಿ ಜಯಲಲಿತಾದವ್ರು ಮಾತಾಡೋ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆ ಕನ್ನಡ ಮಾತಾಡಿದರು. ಆವಾಗ ನಾನು ಹೇಳಿದೆ, ಇಷ್ಟು ಅಚ್ಚು ಕನ್ನಡ ಮಾತಾಡ್ತೀರಾ, ಯಾಕೆ ಮಾತಾಡೋಲ್ಲ ಅಂತ. ಚೆನ್ನೈದಲ್ಲಿ ಯಾರೂ ಸಿಗೋಲ್ಲ ನಂಗೆ ಮಾತಾಡೋಕ್ಕೆ. ನನಗೆ ಯಾವಾಗ ಕನ್ನಡ ಮಾತಾಡಬೇಕು ಅಂತೀನಿ, ಸರೋಜಾದೇವಿಯನ್ನ ಕರೆಸ್ಕೊಂಡು 2-3 ತಾಸು ಕನ್ನಡದಲ್ಲೇ ಹರಟೆ ಹೊಡಿತೀನಿ ನಾನು ಅಂತ ಜಯಲಲಿತಾ ಹೇಳಿರುವಂಥದ್ದು ಈಗ ಸ್ಮರಣೆಯನ್ನು ಮಾಡ್ಕೊಳ್ತೇನೆ. ಅತ್ಯಂತ ವಯಸ್ಸಿಗೆ ಮೀರಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರು ಒಂದು ಪ್ರೇರಣಾ ಶಕ್ತಿಯಾಗಿದ್ದರು. ಅವರ ನಟನೆಯಿಂದ ಜೀವಂತವಾಗಿ ಎಲ್ಲ ಮನದಾಳದಲ್ಲಿ ಹಲವಾರು ವರ್ಷ ಇರ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ನೀವು ಕೂಡ ದೊಡ್ಡ ಅಭಿಮಾನಿಗಳು. ಭಾಳ ದೊಡ್ಡ ಅಭಿಮಾನಿ. ಮತ್ತು ವೈಯಕ್ತಿಕವಾಗಿ ಕೂಡ ಅವ್ರ ಜೊತೆಗೆ ಸಂಪರ್ಕ ಇತ್ತು. ಮನೆಗೆ ಬಂದಿದ್ದೇನೆ ಹಲವಾರು ಸಾರಿ. ಹಲವಾರು ಕಾರ್ಯಕ್ರಮಗಳಲ್ಲೆಲ್ಲ ನಾವು ಭಾಗವಹಿಸಿದ್ದೇವೆ. ಭಾಳ ಪ್ರೇರಣಾ ಶಕ್ತಿ ಇರುವಂಥ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು. ಎಸ್, ನನ್ನ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರ ಮಾತು. ಅವರು ಕೂಡ ನಾವು ಒಂದು ಹಳೆಯ ಒಂದು ನೆನಪನ್ನು ಹೇಳ್ತಾ ಇದ್ರು. ಜಯಲಲಿತಾ ಅವರ ತಮಿಳುನಾಡು ಮಾಜಿ ಮುಖ್ಯಮಂತ್ರಿಗಳು ಏನಿದ್ರು, ಜಯಲಲಿತಾ ಅವರ ಜೊತೆಗಿನ ಕೆಲ ನೆನಪುಗಳನ್ನು ಹಂಚ್ಕೊಂಡಿದ್ರಂತೆ. ಯಾಕಂದರೆ ಜಯಲಲಿತಾ ಅವರು ಕೂಡ ನನ್ನ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಂತೆ. ಆ ಕನ್ನಡ ಮಾತಾಡೋದಕ್ಕೋಸ್ಕರನೇ ಅವರು ಸರೋಜಾದೇವಿ ಅವರನ್ನ ಕರೆಸ್ಕೊಂಡು ಅವ್ರ ಜೊತೆ ಮಾತಾಡಿದಂಥ ಉದಾಹರಣೆಗಳಿದೆ. ಈ ಬಗ್ಗೆ ನನ್ನ ಜೊತೆನೇ ಖುದ್ದು ಜಯಲಲಿತಾ ಅವರು ಹೇಳಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ತಮ್ಮ ಹಳೆ ನೆನಪುಗಳನ್ನು ನೆನಪಿಸ್ಕೊಂಡಿದ್ದಾರೆ. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಕೂಡ ಸರೋಜಾದೇವಿ ಅವರಿಗೆ ದೊಡ್ಡ ಅಭಿಮಾನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾಮರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.